ಕಮೆಂಟ್ ಮಾಡಿ, ಇವರು ಹಪ್ಪಳ ಡೈರೆಕ್ಟ್ ಆಗಿ ನಿಮಗೆ ಕೊಡ್ತಾರೆ. ಹಪ್ಪಳ ಇದು ಒಳ್ಳೆ ಟೇಸ್ಟಿಯಾದ ಹಪ್ಪಳ, ಎಷ್ಟು ಚೆನ್ನಾಗಿ ಉಂಟು. ನಮ್ಮ ಹಪ್ಪಳ ಮಾಡೋದ್ರಲ್ಲಿ ಫೇಮಸ್. ಹಾಗೆ ಗ್ರೈಂಡರ್ ನಲ್ಲಿ ಸುಲಭ ಆಗ್ತದೆ, ಒಂದು ಕಲ್ಲು ತೆಗಿಬೇಕು. 20 ಹಪ್ಪಳ ನಾನು ಮಾಡಿದ್ದೇನೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಭಾವಲೋಕ. ಹಲಸಿನಕಾಯಿಯನ್ನ ಕ್ಲೀನ್ ಆಗಿ ಕಟ್ ಮಾಡಿ ಮೇಣೆಲ್ಲ ತೆಗೆದು ಬೇಯಿಸಿ ಆಗಿದೆ. ನಿನ್ನೆ ಕೊಯ್ದಂತ ಹಲಸಿನಕಾಯನ್ನು ಈಗ ನಿನ್ನೆ ಉಪ್ಪಲ್ಲಿ ಹಾಕಿ ತೆಗೆದೆ, ಸ್ವಲ್ಪ ನೀರೆದ್ದು. ಉಪ್ಪು ಹಾಕ್ಬೇಕಾ? ಉಪ್ಪು ಹಾಕದ್ರೆ ಕೆಲವು ಸೊಳ್ಳೆ ಅರಸಿನ ಬರ್ತದೆ. ಅರಸಿನ ಬಂದ್ರೆ ಅದು ಕಹಿ ಆಗ್ತದೆ, ತಿನ್ಲಿಕ್ಕೆ ಆಗುದಿಲ್ಲ. ಈಗ ಫ್ರೆಶ್ ಮಾಡುವಾಗ ಅದೆಲ್ಲ ಬೇಡ. ಇದೀಗ ನಿನ್ನೆ ಎಂತ ಬೇಡ, ನಿನ್ನೆ ಕೊಯ್ದಿಟ್ಟ ಕಾರಣ ನಿನ್ನೆ ಕೊಯ್ದಿಟ್ಟದ್ದು ಹಾಳಾಗ್ತದೆ ಇಲ್ಲ ಇಲ್ಲಿ. ಈಗ ಸ್ವಲ್ಪ ಇರುದಂತಂದ್ರೆ ಒಂದು ಪಾತ್ರೆಯಲ್ಲಿ ಹಾಕಿ ಅದಕ್ಕೆ ಸ್ವಲ್ಪ ಮೇಲಿನ ಸ್ವಲ್ಪ ಉಪ್ಪು ಹಾಕಿ ಒಂದು ಬಟ್ಟೆ ಕಟ್ಟಿ ಇಟ್ರೆ ಎಂತ ಆಗುದಿಲ್ಲ. ನೀರು ಬೇಡ, ಎಂತ ಬೇಡ. ಬಟ್ಟೆ ಹಾಕಿ ಕೌಚಿ ಹಾಕಿ ಇಡ್ಬೇಕು, ಅದೆಂತ ಆಗುದಿಲ್ಲ. ಇದು ತುಂಬ ಉಂಟಲ್ಲ, ಹಾಗೆ ನಿನ್ನೆ ಸ್ವಲ್ಪ ಉಪ್ಪು ಹಾಕಿ ಒಂದು ಇದರಲ್ಲಿ ಬಕೆಟಲ್ಲಿ ಮುಚ್ಚುವ ಬಕೆಟಲ್ಲಿ ಹಾಕಿ ಇಟ್ಟಿದ್ದೆ. ಇಟ್ಟು ಚೆನ್ನಾಗಿ ಬೆಂದಿದೆ. ಈಗ ಹಪ್ಪಳ ಮಾಡ್ಲಿಕ್ಕೆ ಹೊರಡುವ. ಇದು ಎಷ್ಟೊತ್ತು ಬೇಕು ಬೇಯಲಿಕ್ಕೆ? ಅದು ಒಂದು ಈ ಒಳ್ಳೆ ಬೆಳೆದ ಸುಲ ಒಂದು 20 ನಿಮಿಷದಲ್ಲಿ ಧಾರಾಳ ಬೇಯ್ತದೆ. ಇದೀಗ ಅಷ್ಟು ಒಳ್ಳೆ ಬೆಳೆದಿದೆ. ಇದು ನೋಡಿ ಕಡಿಲಿಕ್ಕೆ ಸುಲಭ. ಇದನ್ನ ಇನ್ನು ಕಡಿಬೇಕಲ್ವಾ? ಕಡಿಬೇಕೀಗ. ಈಗ ಅಮ್ಮ ಈಸಿ ವಿಧಾನದಲ್ಲಿ ಈಗ ಅದನ್ನ ಕಡಿಯೋದಂತ ತೋರಿಸ್ತಾರೆ. ಇನ್ನು ಮೊದ್ಲಿನ ಕಾಲದ ಹಾಗೆ ಕಷ್ಟ ಇಲ್ಲ ಆಕ್ಚುಲಿ. ಈಗ ಹಪ್ಪಳ ಮಾಡ್ಲಿಕ್ಕೆ ಯಾರು ಬೇಕಿದ್ರು ಮಾಡ್ಬೋದು. ನಮ್ಮ ತೋರಿಸ್ತಾರೆ, ಬನ್ನಿ ಹೇಗೆ ಮಾಡುದು ನೋಡುವ. ನೋಡಿ, ಇದು ಹೊರಗಿನ ಅಡಿಗೆ ಕೋಣೆ, ನಮ್ದು ಒಲೆ ಎಲ್ಲ ಇರೋದು. ಇದು ನಮ್ಮ ಅಡಿಗೆ ಕೋಣೆ. ನಾನು ಗ್ರೈಂಡರ್ ಅಲ್ಲಿ ಹಾಕಿ ಕಡಿಯುವುದು. ಈಗ ಕೈಯಲ್ಲಿ ಕಲ್ಲಲ್ಲಿ ಕಡಿಲಿಕ್ಕೆ ಕಷ್ಟ ಆಗ್ತದೆ. ಹಾಗೆ ಗ್ರೈಂಡರ್ ನಲ್ಲಿ ಸುಲಭ ಆಗ್ತದೆ, ಒಂದು ಕಲ್ಲು ತೆಗಿಬೇಕು. ತೆಗೆದಿಟ್ಟಿದ್ದೇನೆ ಈಗ. ಅದೆಂತ ಸ್ಕ್ರೂದಲ್ಲಿ ತೆಗಿಯೋದಾ? ಸ್ಕ್ರೂ ಅಲ್ಲಿ. ಓಕೆ. ಅದೆಂತ ಆಗುದಿಲ್ವಾ? ಕಲ್ಲು ಆಗುದಿಲ್ಲ. ಮತ್ತೆ ಪುನಃ ಹಾಗೆ ಹಾಕಿಟ್ರೆ ಆಯ್ತು. ನನ್ನ ಅಮ್ಮನಿಗೆ ಹಪ್ಪಳ ಮಾಡೋದಂದ್ರೆ ಅಷ್ಟು ಇಷ್ಟ. ಅವ್ರು ತಿಂತಾರ ಬಿಡ್ತಾರ, ಹಪ್ಪಳನ್ನು ಮಾಡ್ತಾರೆ. ಈಗ ಅದನ್ನ ಹಾಕ್ಬೇಕಲ್ವಾ? ಸ್ವಲ್ಪ ಉಪ್ಪು ಮೊದಲೇ ಹಾಕೊಳ್ಬೇಕು, ಅದು ಬೇಯಿಸಿ ಬರ್ತದೆ. ಎಷ್ಟು ಉಪ್ಪು ಹಾಕ್ಬೇಕು? ರುಚಿಗೆ ತಕ್ಕ. ಇದು ಸ್ವಲ್ಪ ಕಡಿಮೆ ಸಾಕಾಗ್ತದೆ ಆ ಉಪ್ಪಿನಿಂದ. ಓಕೆ. ಇದು ಜಾಸ್ತಿ ಖಾರ ಜಾಸ್ತಿ ಇದೆ. ಅಷ್ಟಕ್ಕೂ ಒಂದು ಸ್ಪೂನ್ ಆಗುವಷ್ಟು ಸಾಕು, ಧಾರಾಳ ಸಾಕು. ಮತ್ತೆ ನಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ನಾವು ಹಾಕುದು. ಇದನ್ನು ಸರಿ ಈಗ ಬೆರೆಸ್ಕೊಳ್ತೇನೆ. ಅಂದ್ರೆ ಮೊದಲೇ ಬೆರೆಸಿದ್ರೆ ಅದು ಬೆರೆಸಿ ಬರ್ತದೆ. ಇದರಲ್ಲಿ ಸಣ್ಣ ಆಗ್ಬೇಕಲ್ಲ ಇದು? ಅದು ಸಣ್ಣ ಆಗ್ತದೆ. ಇದು 4 ಸುತ್ತು ತಿಂಡಿ ಆಗುವಾಗ ಇದು ಒಂದೇ ಒಂದು ಕಾಳು ಇರುವುದಿಲ್ಲ. ಓಕೆ. ಮತ್ತೆ ಇದು ಹಲಸಿನಕಾಯಿ ಅಷ್ಟು ಒಳ್ಳೇದುಂಟು? ಹಲಸಿನಕಾಯಿ ತುಂಬಾ ಒಳ್ಳೇದುಂಟು. ಇದು ಎಷ್ಟು ಒಂದು ನಮ್ಮ ಉದ್ದಿನ ಹಪ್ಪಳದಾಗೆ ಆ ರೀತಿ ಬರ್ತದೆ. ಅದು ಅಷ್ಟು ಒಳ್ಳೇದಿರ್ತದೆ, ಕಾಳು ಉಳಿಯೋದಿಲ್ಲ ಅಂತ. ಸುರುವಿಗೆ ಹೀಗೆ ಸೌಟ್ ಹಾಕ್ಬೇಕು, ಕೈ ಹಾಕ್ಬೇಕಲ್ವಾ? ಸುರುವಿಗೆ ಕೈ ಹಾಕ್ಲಿಕ್ಕೆ ಇಲ್ಲ, ಮತ್ತಲ್ಲೇ ಮಾಡುದು. ಅದು ತಿರುಗ್ತದೆ. ಸ್ವಲ್ಪ ನೀರು ಹಾಕುದಿಲ್ಲ ಅಲ್ವಾ? ಅದಕ್ಕೆ ಒಂದು ಸ್ವಲ್ಪ ಬ್ಲಾಕ್ ಆಗ್ತದೆ. ಫಸ್ಟಿಗೆ ಸ್ವಲ್ಪ ಇಲ್ಲದೆ ಸ್ವಲ್ಪ ಪಾಟಿಗೆ ಅಂತ ಆಗುದಿಲ್ಲ, ಜಾಸ್ತಿ ಆಗ್ತದೆ. ಎಷ್ಟು ಬೇಗ ಸಣ್ಣಾಗಿ ಆಯ್ತು ಅದು. ಮತ್ತೆ ಹಲಸಿನಕಾಯಿ ಒಳ್ಳೆ ಡಿಪೆಂಡ್ ಆಗ್ತದೆ. ಹಲಸಿನಕಾಯಿ ಒಳ್ಳೇದು ಬೇಕು, ಇಲ್ಲದ್ರೆ ಅಷ್ಟು ಕಾಳು ಉಳಿದಲಿಕ್ಕೆ ಅದು ಕಾರಣ. ನನ್ನ ಅಮ್ಮ ಹಪ್ಪಳ ಮಾಡೋದ್ರಲ್ಲಿ ಫೇಮಸ್. ಆಯ್ತಾ, ಹಪ್ಪಳ ಅಂದ್ರೆ ನನಗೆ ಇಷ್ಟ. ತಿನ್ಲಿಕ್ಕೆ ಅಲ್ಲ, ಮಾಡ್ಲಿಕ್ಕೆ. ಕಡಿಮೆ ತಿಂದ್ರೆ ಹೊಟ್ಟೆಗೆ ಅಷ್ಟು ಇಷ್ಟಾಗುದಿಲ್ಲ. ಬಂದವರಿಗೆಲ್ಲ ಅಮ್ಮ ಕಟ್ಟಿ ಕೊಡುದು, ನಮ್ಮ ಮನೆ ಹಪ್ಪಳ ನೋಡಿ ತಿನ್ನಿ ಅಂತ. ಸ್ವಲ್ಪ ತಗೊಳ್ಳಿ, ಇನ್ನೊಂದು ಸ್ವಲ್ಪ ತಗೊಳ್ಳಿ ಅಂತ. ಆಯ್ತಾ? ಎಷ್ಟು ಬೇಗ? ಎಷ್ಟು ಆಗ್ಬೇಕು ತೋರಿಸಿ. ಹಲಸಿನಕಾಯಿ ಅಷ್ಟು ಒಳ್ಳೇದುಂಟು. ಇಷ್ಟು ನುಣ್ಣಗೆ ಆಗ್ಬೇಕಲ್ಲ? ನುಣ್ಣಗೆ ಆದ್ರೆ ಹಪ್ಪಳ ಅಷ್ಟು ಒಳ್ಳೇದಾಗ್ತದೆ. ಎಷ್ಟು ಒಂದು 5 ನಿಮಿಷ ಸಹ ಕಡಿಲಿಲ್ಲ ಅಲ್ಲ ಈಗ? ಇಲ್ಲ, ಇದು ಮತ್ತೆ ಒಳ್ಳೆ ಬೆಳೆದಿದೆ. ಮತ್ತೆ ಇದು ಹಲಸಿನಕಾಯಿ ಒಳ್ಳೆದುಂಟು. ಈಗ ರುಚಿಗೆ ಕೊತ್ತಂಬರಿ ಹಾಕ್ತಾ ಇದ್ದೇನೆ. ಓಮವು ಹಾಕ್ಬೋದು, ನಮಗೆ ಯಾವ್ದು ಇಷ್ಟ ಅಂತ ಅದನ್ನು ಹಾಕ್ಬೋದು. ಬೇಕಿದ್ರೆ ಮೆಣಸು ನೋಡಿ, ಬೇಕಿದ್ರೆ ಮೆಣಸು ನೋಡಿ ಹಾಕ್ಬೋದು. ಓಕೆ. ಇದು ಹಾಕಿ ಸ್ವಲ್ಪ ಇಮಿಡಿಯೇಟ್ ತೆಗಿಬೇಕಲ್ಲ? ಅದು ನುಣ್ಣಗೆ ಹಾಕೋದು ಬೇಡ ಕೊತ್ತಂಬರಿ. ನಾನು ಮಾತ್ರ ಸ್ಟೀಲ್ನ ಸೌಟ್ ಯೂಸ್ ಮಾಡುದು, ಯಾಕಂದ್ರೆ ಇದು ಮರದ ಸೌಟಲ್ಲಿ ಅದು ಸ್ವಲ್ಪ ಹಿಂಗೆ ತೆಗಿಲಿಕ್ಕೆ. ನಿಮ್ಮ ಹತ್ರ ಇಲ್ಲ ಅಂತ ಸೌಟು? ಅಲ್ಲ, ಮರದ ಸೌಟ್ ಉಂಟು, ಅದು ಸಣ್ಣ ಇರುದು. ದೊಡ್ಡದಾಗ್ಬೇಕಲ್ಲ ಸ್ವಲ್ಪ. ಇದು ನಿಮಗೆ ಈ ತರ ಆಗ್ತದೆ ಅಂತ ಯಾರು ಹೇಳಿದ್ದು? ಇದು ನನ್ನ ಮಗ ಹೇಳಿದ್ದು. ಅವಾಗ ಹೇಳಿ ಗೊತ್ತಿಲ್ಲ ನನಗೆ. ಹೊಸ್ತಿಗೆ ತೆಗಿಲಿಕ್ಕೆ ಅವ್ರು ಸಹ ಹೇಳಿದ್ದ? ಇದು ಕಲ್ಲು ತೆಗೆದು ಮಾಡ್ಲಿಕ್ಕೆ ಆಗ್ತದೆ ಅಂತ ಅವನಿಗೆ ಹೇಳಿ ಕೊಟ್ಟದ್ದು ಹೊಸ್ತಿಗೆ. ಓಕೆ. ಅವಾಗ ಹೇಳಿದ ಮೇಲೆ ನಮಗೆ ಗೊತ್ತಾಯ್ತು ಸರಿ ಇದು ಮೆಥಡ್ ಹೇಗೆ ಅಂತಲ್ಲ.
ಇನ್ನು ತೆಗಿಯುವುದಾ? ಇದಾಯ್ತಾ? ತೆಗೆದು ನೋಡಿ ತೋರಿಸ್ತೇನೆ ನಾನು ಹಿಟ್ಟು ಹೇಗೆ ಬಂತು ಅಂತ. ನೋಡಿ ಇದು ಇಷ್ಟು ನುಣ್ಣಗಾಗಿದೆ. ಇಷ್ಟು ನುಣ್ಣಗಾಗಿದೆ ಹಪ್ಪಳ ತುಂಬ ಸ್ಮೂತ್ ಆಗ್ತದೆ ಮತ್ತೆ ತೆಳ್ಳಗೆ ಬರ್ತದೆ. ಓಕೆ. ನಮಗೆ ಊಟಕ್ಕೆ ಬೇಕು ದಪ್ಪ ಹಪ್ಪಳ ಬೇಕು ಅಂತಾದರೆ ಸ್ವಲ್ಪ ಇದು ತರಿಯಾಗಿ ತೆಗಿಬೇಕು. ಎಂಥದ್ದು ರಚ್ಚೆ ಹಪ್ಪಳವ? ಅದನ್ನು ಮುಳ್ಳುಗಿಂದ ಬೇರ್ಪಡಿಸಿ ಅದನ್ನು ಕೊಟ್ಟು ಮಾಡಬೇಕು. ರಚ್ಚೆ ಹಪ್ಪಳ ಮಾಡೋದು ಹೇಗೆ? ಊಟಕ್ಕೆ ಖಾರ ಹಪ್ಪಳ ರಚ್ಚೆ ಹಪ್ಪಳ ಮಾಡ್ತಾರ? ಹಾಂ, ಒಳ್ಳೆದಾಗ್ತದೆ. ಅದು ಗೊತ್ತೇ ಇರೋದು ರಚ್ಚಿದು ಅಂತೇಳಿ. ಹಾಗಾದ್ರೆ ಹೇಳಿಕೊಡಿ ಅಲ್ಲ. ಹಾಂ, ನೋಡುವ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡುವ. ನೆಚ್ಚ ಮತ್ತು ಅದಕ್ಕೆ ಸ್ವಲ್ಪ ಇದೆಲ್ಲ ಹಾಕಬೇಕು. ಅದರ ಸಾರೆಲ್ಲ ಉಂಟಲ್ಲ, ದೊಡ್ಡ ದೊಡ್ಡ ಸಾರೆಲ್ಲ ಅದನ್ನು ತೆಗೆದು ಹಾಕಬೇಕು. ಹಾಳೆ ಕಡಬೇಕು. ಈಗ ಕಡೆದಂತಹ ಹಿಟ್ಟನ್ನು ಉಂಡೆ ಮಾಡಿ ಆಗಿದೆ. ಇದನ್ನೀಗ ಹಪ್ಪಳ ಒತ್ತಿ ಹಾಕಬೇಕು ನಾವು. ಫಸ್ಟಿಗೆ ಮೊದಲು ಪ್ಲಾಸ್ಟಿಕ್ಗೆ ಎಣ್ಣೆ ಸವರಿಕೊಳ್ಬೇಕು. ಈಗ ಇಲ್ದಿದ್ರೆ ಅದು ನಮಗೆ ಗೊತ್ತಾಗೋದಿಲ್ಲ ಯಾವ ಬದಿ ಅಂತ. ಆಮೇಲೆ ಉಂಡೆಯನ್ನು ಇದರ ಮೇಲೆ ಇಟ್ಕೊಳ್ಬೇಕು. ಒಂದು ಸೈಡ್ ನೆಕ್ಸ್ಟ್ ಇನ್ನೊಂದು ಸೈಡ್ ಅಲ್ವಾ? ಅದು ಸ್ವಲ್ಪ ಜಾಸ್ತಿ ಒಂದೇ ಸೈಡ್ ಉತ್ತಿದೆ, ಜಾಸ್ತಿ ಒಂದೇ ಸೈಡ್ ಆಗ್ತದೆ. ಇದನ್ನ ಈಗ ಹಸೆಯಲ್ಲಿ ಈಗ ಹಸೆಯಲ್ಲಿ ಆಗ್ತದೆ. ಹಾಂ, ಬಾಚು ಬಾಚು. ಪ್ಲಾಸ್ಟಿಕ್ ಇಂತ ಹಸೆ ಒಳ್ಳೆಯದು. ಹೌದು, ಇದು ಪ್ಲಾಸ್ಟಿಕ್ ಎಲ್ಲ ಆದರೆ ಬೇಗ ಏರ್ತದೆ ಇದು. ಓಕೆ, ಬಟ್ ಪ್ಲಾಸ್ಟಿಕ್ ಬಿಸಿ ಆಗುವಾಗ ಒಳ್ಳೇದಲ್ಲ ಅಲ್ವಾ? ಹೌದು. ನೋಡಿ ಒಂದೇ ಒಂದು ಕಾಳಿಲ್ಲ ಸುಳಿಯೋದು, ಅಂದರೆ ಅದು ಅಷ್ಟು ನುಣ್ಣಗೆ ಅರಿದ್ರೆ ಇದು ಈ ಹಲಸಿನಕಾಯಿ, ಅದು ಅಷ್ಟು ನುಣ್ಣಗೆ ಆಗೋದು ಹಲಸಿನಕಾಯಿ. ಹಪ್ಪಳ ಪ್ರಿಯರಿಗೆ ಭಾರಿ ಇಷ್ಟ. ಹಪ್ಪಳ ಇಷ್ಟವಲ್ಲವರಿಗೆ ಎಂತ ಮಾಡ್ಲಿಕ್ಕೆ ಆಗೋದಿಲ್ಲ. ಓಕೆ, ಯಾರು ಹಪ್ಪಳ ಇಷ್ಟಪಡದವರಿಲ್ಲ, ಯಾರಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಉಂಟು. ತೆಳ್ಳಗೆ ಮಾಡ್ಬೇಕಲ್ಲ ಇದು? ತುಂಬ ತೆಳ್ಳಗೆ ಮಾಡಿದ್ರೆ ನನಗೆ ಹುರಿಲಿಕ್ಕೆ ಬೇಗ ಕರಂಚಿ ಹೋಗ್ತದೆ. ಅದಕ್ಕೆ ತುಂಬ ತೆಳ್ಳಗೆ ಮಾಡ್ಲಿಕ್ಕಿಲ್ಲ. ಬೆಂಕಿಯಲ್ಲಿ ಸುಡುದು ಅಂತಾದ್ರೆ ತೆಳ್ಳಗೆ ಆದಷ್ಟು ಒಳ್ಳೇದು. ಎಣ್ಣೆಯಲ್ಲಿ ಹುರಿಲಿಕ್ಕೆ ಅದು ತೆಳ್ಳಗಾದ್ರೆ ಬೇಗ ಕರಂಚಿ ಹೋಗ್ತದೆ ಅಂತ. ಇದನ್ನೀಗ ನೋಡಿ 3 ದಿವಸ ಕಳೀತೀಗ. ಇದಕ್ಕೆ ಫುಲ್ ಬಿಸಿಲು ಸಿಕ್ಕಿದ್ರೆ ಸರಿ 3 ದಿವಸ ಬಿಸಿಲೇ ಸಾಕಾಗ್ತದೆ. ನನಗೆ ಆ ಹೊತ್ತಿಗೆ ಹಾಕ್ಲಿಕ್ಕೆ ಆಗುದಿಲ್ಲ. ನನಗೆ ಟೈಮ್ ಆದಾಗ ಹಾಕು, ಒಮ್ಮೆ ಮಧ್ಯಾಹ್ನ ಆಗ್ತದೆ. ಓಕೆ, ಈಗ ಒಂದು 3 ದಿವಸ ಕಳೀತೀವಿ. ಇನ್ನೊಂದು 2 ದಿವಸ 3 ದಿವಸ ಹಾಕಿದ್ರೆ ಸಾಕಾಮೇಲೆ. ಒಂದು 6 ಬಿಸಿಲು ಒಣಗಿಸಿದ್ದೆ ನಾನು. ಓಕೆ, ಇದೀಗ ಒಂದು ಕಟ್ಟದಲ್ಲಿ ಎಷ್ಟು ಉಂಟು? 20. ಒಂದು ಕಟ್ಟದಲ್ಲಿ 20. ಮಾಡು. ಇದು ಮಾಡಿ 2 ದಿವಸ ಹೀಗೆ ಬಿಸಿಲಲ್ಲಿಟ್ಟು ಮತ್ತೆ ಒಳಗೆ ಚೆನ್ನಾಗಿ ಗಾಳಿ ಆಡದ ಪಾತ್ರೆಯಲ್ಲಿ ಹಾಕಿಟ್ರೆ ಎಂತ ಆಗುದಿಲ್ಲ. ಈಗ ನೀವು ಸೇಲ್ ಮಾಡ್ತಿದ್ರೆ ಒಂದು ಕಟ್ಟಕ್ಕೆ ಎಷ್ಟು? ಒಂದು ಕಟ್ಟಕ್ಕೆ 100. ಒಂದು ಕಟ್ಟಕ್ಕೆ 100. 20 ಹಪ್ಪಳಕ್ಕೆ ಅವ್ರು ತೆಗೆಯುವ, ಅವರು ಕೊಡುವಾಗ ಜಾಸ್ತಿ, ನಮಗೆ ಮಾರಾಟ ಮಾಡುವಾಗ ಜಾಸ್ತಿ ಮಾಡ್ತಾರೆ. ಓಕೆ, ನೀವು ಡೈರೆಕ್ಟ್ ಆಗಿ ಕೊಡ್ತಿದ್ರೆ ಕೊಡ್ಬೋದಲ್ವಾ? ಕೊಡ್ಬೋದು. ಯಾರಿಗೆ? ನಾನು ಇಷ್ಟವರೆಗೆ ಕೊಡ್ಲಿಲ್ಲ. ನೀವು ಇಂಟ್ರೆಸ್ಟ್ ಇದೆಯಾ ಕೊಡ್ಲಿಕ್ಕೆ? ಕೊಡ್ಲಿಕ್ಕೆ ಇಂಟ್ರೆಸ್ಟ್ ಇದೆ. ತಗೊಳ್ಳಿರಿದ್ರೆ ಹಾಗಾದ್ರೆ ಯೂಟ್ಯೂಬ್ ಅಲ್ಲಿ ನಂಗೆ ಆಯ್ತು ಕಮೆಂಟ್ ಮಾಡಿ. ಇವರು ಹಪ್ಪಳ ಡೈರೆಕ್ಟ್ ಆಗಿ ನಿಮಗೆ ಕೊಡ್ತಾರೆ. ಹಪ್ಪಳ ಇದು ಒಳ್ಳೆ ಟೇಸ್ಟಿ ಆದ ಹಪ್ಪಳ. ಏನು ಹಾಕ್ಲಿಲ್ಲ, ಆರ್ಗ್ಯಾನಿಕಲಿ ಗ್ರೋನ್ ಹಲಸಿನಕಾಯಿ ಅಂತೂ ನಮಗೆ ಒಳ್ಳೆ ರುಚಿ ಹಪ್ಪಳ ಅಂತ. ಮೆಲ್ಲಕ್ಕೆ ಆಮೇಲೆ ಎಂತ ಮಾಡುದು? ಹಪ್ಪಳ ಮಾಡಿದ್ದ? ವೆರಿ ಗುಡ್, ಸೂಪರ್ ಆಗಿದೆ ನೀವು ಮಾಡಿದ ಹಪ್ಪಳ. ಸೈಡಿಗೆ ಹಿಂಗೆ ಇನ್ನೊಂದು ತೆಗೆ, ಆಮೇಲೆ ತೆಗೆ. ನೋಡು, ವಾ, ಗೊತ್ತಾಯ್ತಾ ಅಮ್ಮೆ ಹಪ್ಪಳ ಮಾಡುದು ಹೇಗೆ ಅಂತ? ಸೂಪರ್. ರಜೆಯಲ್ಲಿ ಏನು ಕಲ್ತದ ಅಮ್ಮೆ ಅಜ್ಜಿ ಒಟ್ಟಿಗೆ? ವಾವ್, ಸೂಪರ್. ಮಾಡು 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 ಮಾಡು. For watching this video. Welcome. Bye bye. Bye bye. Love you. Love you. ನೋಡಿ, ಇವತ್ತಿನ ಹಪ್ಪಳ ಇಷ್ಟ ಆಗಿದೆ. ಒಂದು ಬಿಸಿಲಿಗೆ ಇಷ್ಟು ಒಣಗಿದೆ. ಇದನ್ನ ನಿನಗೆ ಉಲ್ಟ ಮಾಡ್ಬೇಕಾ? ನಾಳೆ ಹಾಕು ಉಲ್ಟ ಮಾಡು. ಅಲ್ಲ, ನಾನು ಹೇಳಬೇಕು. ಕೂತ್ಕೊಳ್ಳಿ, ಹೇಳಿ. 20 ಹಪ್ಪಳ ನಾನು ಮಾಡಿದ್ದೇನೆ. ವಾವ್. ಮತ್ತೆ ಇಟ್ಟಿದ್ದೆ ನಾನು. ಹೌದಾ? ಇದಕ್ಕೆ ಇಟ್ಟಿದ್ದೇನೆ. ಸೂಪರ್ ಆಗಿದೆ ನೀವು ಮಾಡಿದ್ದಾಯ್ತಾ? ಇದನ್ನು ಇಟ್ಟಿದ್ದೇನೆ. ಒಟ್ಟು ಎಷ್ಟು ಹಪ್ಪಳ ಆಗಿದೆ? ಎಷ್ಟು ಹಪ್ಪಳ ಆಗಿದೆ ಅಮ್ಮ ಇವತ್ತು? 258. ಇಷ್ಟೆಲ್ಲ ಮಾಡಿ 250 ಹಪ್ಪಳ ಆಯ್ತು ಇವತ್ತು. ಅದೇನಮ್ಮ ತಿನ್ನೋದು ನೀವು? ನಾನು ಅನ್ನ ಕೊಟ್ಟಿದ್ದೇನೆ.
ಒಳ್ಳೆ ಹಣ್ಣಾದ ಹಪ್ಪಳ ಅಲ್ಲ, ಸ್ವಲ್ಪ ಹಣ್ಣಾಗಿತ್ತು.